ಸರ್, ಇದರ ನಡುವೆ ರೇಣುಕಾಸ್ವಾಮಿ ಅವರ ಅಶ್ಲೀಲ ಮೆಸೇಜ್ಗಳು, ಆ ಅಶ್ಲೀಲ ಮೆಸೇಜ್ ಮಾಡಿದ ಕಾರಣಕ್ಕಾಗೆ ಇವರು ಹತ್ಯೆ ಮಾಡಿದ್ದಾರೆ ಅನ್ನೋದು ಈಗ ಜನಜನಿತ ಆಗ್ತಿರೋದು. ಹಾಗಾಗಿ ರೇಣುಕಾಸ್ವಾಮಿ ಅವರು ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಇವ್ರಿಗೆ ಶಿಕ್ಷಾ ಪ್ರಮಾಣ ಏನಾದ್ರು ಕಡಿಮೆ ಆಗ್ಬೋದಾ? ನೋಡಿ, ಕಾನೂನಲ್ಲಿ ಯಾವುದೇ ತಪ್ಪಿಗೂ ಕೂಡ ಅದಕ್ಕೋಸ್ಕರ ಕಾನೂನು ರೀತಿ ಕ್ರಮ ಜರುಗಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶವನ್ನು ಪವಿತ್ರ ಗೌಡ ಕಳಿಸಿದ್ರೆ ಖಂಡಿತ ತಪ್ಪದು. ಅವನು ಒಬ್ಬರಿಗೆ ಕಳಿಸಿಲ್ಲ, ಬೇರೆಯವ್ರಿಗೂ ಕಳಿಸಿದ್ದಾನೆ ಅಂತ ಹೇಳ್ತಾರೆ. ಇವರು ಬುದ್ಧಿವಂತಿಕೆ ಮಾಡಿ ಒಂದು ಕಂಪ್ಲೇಂಟ್ ಮಾಡಿ FIR ಮಾಡಿಸಿದ್ರೆ ಅವನ್ನ ತೊಗೊಂಬರೋರು, ಮೊಬೈಲೆಲ್ಲ ಇದೇ ರಿಟ್ರೀವ್ ಅವನಿಗೆ ಮೊಬೈಲ್ ಮಾಡೋರು, ಅವನ್ನ ಅರೆಸ್ಟ್ ಮಾಡೋರು, ಅದೇ ರೀತಿ ಬೇರೆ ಬೇರೆ ಯಾರ್ಯಾರಿಗೂ ಮೇಲೆ ಮಾಡಿದಾರಂತಲ್ಲ ಅವ್ರಿಗೂ ಕೂಡ ಅನುಕೂಲ ಆಗೋದು. ಅದನ್ನು ಮಾಡಿಬಿಟ್ಟು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರೆ ಬೇರೆಯವರು ಎಚ್ಚೆತ್ಕೊಂಡ್ಬಿಡೋರು. ಅದನ್ನು ಮಾಡಿದ್ರೆ ಇವ್ರು ಕಾನೂನು ಕೈ ತೊಗೊಳ್ಳೋ ಅಧಿಕಾರ ಇದೀಗ. ನೀವು ನನಗೆ ಹೊಡೆದ್ರೆ ಏನೋ ಕಾರಣಕ್ಕೆ ನಾನು ನಿಮ್ಮನ್ನು ಹೊಡೆದಾಕೋಕ್ಕಾಗಲ್ಲ. ನೀವು ಹೊಡೆದ್ರೆ ನಾನು ನಿಮ್ಮ ಮೇಲೆ FIR ಕೊಡಬೇಕೇ ಹೊರತು, ಕಂಪ್ಲೇಂಟ್ ಕೊಡಬೇಕೇ ಹೊರತು ನಾನು ನಿಮ್ಮನ್ನು ತೊಗೊಂಡು ಹೊಡೆದಾಕೋಕ್ಕಾಗುತ್ತಾ? ನೀವು ನನಗೆ ಹೊಡೆದ್ರಿ ಅಂತೇಳಿ ಎಲ್ಲಿದೆ? ಯಾವ ಕಾನೂನಲ್ಲೂ ಇಲ್ಲ ಆ ಥರ ಅವಕಾಶ. ಕಾನೂನು ಕೈ ತೊಗೊಳ್ಳೋ ಅಧಿಕಾರ ಆಗಲಿ, ಇನ್ನೊಬ್ಬನ ಸಾಯಿಸೋ ಅಧಿಕಾರ ಆಗಲಿ, ಇನ್ನೊಬ್ಬನ ಹತ್ಯೆ ಮಾಡೋ ಅಧಿಕಾರ ಆಗಲಿ ಕಾನೂನಲ್ಲಿ ಯಾವ ದೇಶದಲ್ಲೂ ಇಲ್ಲ, ಯಾವ ಭೂಮಿಲೂ ಇಲ್ಲ ಆ ಥರ ಕಾನೂನು. ನಟ ದರ್ಶನ್ ಅವರು ದುಡುಕಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತ ತುಂಬ ದುಡುಕಿದ್ದಾರೆ, ಅದಕ್ಕೆ ಎರಡು ಮಾತಿಲ್ಲ. ಯಾಕೆಂದರೆ ಅವರ ಹಿಂದಿನ ಕೆಲವೊಂದು ಘಟನೆಗಳನ್ನು ನಾವೆಲ್ಲ ಗಮನಿಸ್ತಾ ಬಂದಿದ್ದೀವಿ. ನಮಗೂ ಕೂಡ ಗೊತ್ತಿರ್ತಕ್ಕಂಥ ವ್ಯಕ್ತಿಯವರು. ಆ ಸಂದರ್ಭದಲ್ಲಿ ನಾವು ಸ್ನೇಹಿತರ ಮುಖಾಂತರ ಹೇಳಿಸಿದ್ವಿ, ಹಿಂಗೆಲ್ಲ ಮಾಡೋದು ಬೇಡ ಅಂತೇಳಪ್ಪ, ತುಂಬ ಒಳ್ಳೆಯ ಜನಪ್ರಿಯ ವ್ಯಕ್ತಿಯವರು, ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಅವ್ರಿಗೆಲ್ಲ ಅವರೆಲ್ಲ ಫಾಲೋ ಮಾಡ್ತಾರೆ ಅಂತಲೂ ಹೇಳಿದ್ವಿ. ಅವ್ರು ಆಯಿತು ಅಂತಲೂ ಹೇಳ್ತಿದ್ರು. ಬಟ್ ಆಮೇಲೆ ಏನೋ ಇದು ಈ ಸಂದರ್ಭದಲ್ಲಿ ಚೆನ್ನಾಗಿ ದುಡುಕ್ಬಿಟ್ಟು ಇದೆಲ್ಲ ಹಳೇ ಘಟನೆಗಳು ನೋಡಿದಾಗ ಅವರು ತುಂಬ ಪ್ರವೋಕ್ ಆಗ್ತಿದ್ರು, ಅಂದರೆ ತುಂಬ ಪ್ರಚೋದನೆ ಒಳಗಾಗ್ತಿದ್ರು. ಆದರೆ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ, ಯಾಕಂಗೆ ಪ್ರವೋಕ್ ಆಗ್ತಿದ್ರು ಅನ್ನೋಕ್ಕೆ. ನೀವು ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ದರ್ಶನ್ ಅವ್ರಿಗೆ ಪರೋಕ್ಷವಾಗಿ ಬುದ್ಧಿವಾದವನ್ನು ಹೇಳುವಂತ ಕೆಲಸಕ್ಕೆ ಅಥವಾ ಹೇಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರಿ ಸರ್. ಬಟ್ ಆದ್ರೂ ಕೂಡ ಅವ್ರು ಎಚ್ಚೆತ್ಕೊಳ್ಳಿಲ್ಲ. ಸ್ನೇಹಿತರ ಮುಖಾಂತರ ಹೇಳ್ಸಿದ್ರು, ಇದೆಲ್ಲ ಎಷ್ಟು ಚೆನ್ನಾಗಿರ್ತದೆ, ಜನಗಳೆಲ್ಲ ಫಾಲೋ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಸ್ನೇಹಿತರುಗಳು ಮುಖಾಂತರ ನಾವು ಒಂದೆರಡು ಮಾತು ಹೇಳಿದ್ದು ನಿಜ ಇದೆ ಅದು. ಬಟ್ ಅವ್ರು ಹೋಗಿ ಹೇಳಿದ್ರು, ಈಗ ಮೋಹನ್ ಅವ್ರಿಗೆ ಹೇಳಿದ್ದಾರೆ, ಸ್ವಲ್ಪ ಹೀಗೆಲ್ಲ ಬೇಡ, ಹಂಗೆಲ್ಲ ಮಾಡೋದು, ನಿಮಗೆ ಒಳ್ಳೆ ಹೆಸರಿದೆ, ನೆಕ್ಸ್ಟ್ ರಾಜಕೀಯವಾಗಿ ಬೆಳೀಲಿಕ್ಕೂ ಅವಕಾಶ ಇತ್ತು, ಎಲ್ಲ ಅವಕಾಶ ಇತ್ತು, ಭಾಳ ಜನಪ್ರಿಯರಾಗಿದ್ದರು ಅವರು. ಆಮೇಲೆ ಅವ್ರನ್ನ ಅಭಿಮಾನಿಗಳು ಫಾಲೋ ಮಾಡ್ತಾರೆ, ಅವ್ರಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರಿಗೆ. ಜನಂಗಾಗಿ ಅವರು ಸಮಾಜದ ಒಂದು ಭಾಗ ಜವಾಬ್ದಾರಿ ಇತ್ತು ಅವ್ರಿಗೆ, ಒಂದು ಜವಾಬ್ದಾರಿ ಒಂದು ಭಾಗ ಅವ್ರಿಗೆ ಇದ್ದೇ ಇತ್ತು. ಬಹುಶಃ ಈಗ ಅದು ಘಟನೆಯಿಂದ ಅವರು ಅಭಿಮಾನಿಗಳಿಗೆ ನೋವಾಗಿದೆ, ಇಲ್ಲ ಅಂತಲ್ಲ, ಬಟ್ ಸತ್ಯನೇ ಅಲ್ಲ, ಸತ್ಯ. ಅದಕ್ಕೆ ಹೇಳೋದಿಲ್ಲ, ಕಾಲಾಯ ತಸ್ಮಯ ನಮಃ ಅಂತೇಳಿ ಎಲ್ಲ ಕಾಲುವೆ ಉತ್ತರ ಕೊಡಬೇಕಲ್ಲ ಅದಕ್ಕೂ. ಫೈನಲಿ ಸರ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದರೆ ಬೇಲ್ ಸಿಗ್ಲಿಕ್ಕೆ ಒಂದು 6 ತಿಂಗಳು ಬೇಕಾಗುತ್ತೆ. ಒಂದು ವೇಳೆ ಶಿಕ್ಷೆ ಆದರೆ 10 ವರ್ಷ ಶಿಕ್ಷೆ ಆಗುತ್ತೆ ಅಂತ. ನಿಮ್ಮ 10 ವರ್ಷ ಗ್ಯಾರಂಟಿ ಇದೆ. ಇಲ್ಲಿ ಕಿಡ್ನ್ಯಾಪು, ಮರ್ಡ್ರು, ಒಳಸಂಚು ಎಲ್ಲ ನಡೆದಿರೋದ್ರಿಂದ ಖಂಡಿತ ಅದು ಇರೋದೇ 10 ಲಕ್ಷ ಮರ್ಡರ್ ಕೇಸ್ಗೆ ಮಿನಿಮಮ್ 10 ವರ್ಷ ಇರೋದ್ರಿಂದ ಅದ್ರ ಮೇಲೆ ಏನಾಗ್ತದೆ ಗೊತ್ತಿಲ್ಲ, ನೋಡಬೇಕಷ್ಟೇ ಅದಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ GN ಮೋಹನ್ ಅವರ ಮಾತುಗಳು. ಸದ್ಯಕ್ಕಂತೂ ದರ್ಶನ್ ಅವರಿಗೆ ಬೇಲ್ ಸಿಗಲ್ಲ. ಇದ್ರ ಜೊತೆಗೆ ಒಂದು ವೇಳೆ ದೋಷಾರೋಪಣಾ ಪಟ್ಟಿಯಲ್ಲಿ ಇರುವಂತಹ ಅಂಶಗಳು ದೃಢಪಟ್ಟರೆ ಕನಿಷ್ಠ 10 ವರ್ಷ ಅವ್ರಿಗೆ ಶಿಕ್ಷೆ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.